ಹಾಯ್ ಫ್ರೆಂಡ್ಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಐರನ್ ಬಾಕ್ಸ್ ಪ್ರಾಬ್ಲಮ್ ಇದೆ. ಐರನ್ ಬಾಕ್ಸ್ ಹೆಂಗ್ ಚೆಕ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಫಸ್ಟ್ ಇದು ನಾವಿದೆಲ್ಲ ಈ ಸೆಲೆಕ್ಟರ್ ಸ್ವಿಚ್ ಐಡಲ್ ಜಾಸ್ತಿ ಇಕ್ಕೊಬೇಕು. ಓಕೆ, ಫಸ್ಟ್ ಬೇಸಿಕ್ ನಾವು ಏನ್ ಚೆಕ್ ಮಾಡ್ಬೇಕಂತ ಹೇಳ್ತಾ ಇದ್ದೀನಿ. ಇದೆಯಲ್ಲ ಇದು ನಾವನ್ನ ಇದು ಒಂದು ಜಾಸ್ತಿ ಮಾಡ್ಕೊಳ್ಳಿ. ಇಲ್ಲಿ ಆಫ್ ಅಲ್ಲಿ ಇರುತ್ತೆ ನೋಡಿ. ಫಸ್ಟ್ ಆಫ್ ಆಲ್ ಚೆಕ್ ಮಾಡ್ಕೊಳ್ಳಿ. ಫಸ್ಟ್ ಆಫ್ ಚೆಕ್ ಮಾಡ್ಕೊಂಡು ಸ್ವಲ್ಪ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಬಿಟ್ಟು ನಾವು ಮಲ್ಟಿಮೀಟರ್ ಇಂದ ಚೆಕ್ ಮಾಡ್ಕೋಬಹುದು, ಟೆಸ್ಟ್ ಲ್ಯಾಂಪ್ ಇಂದನೂ ಚೆಕ್ ಮಾಡ್ಕೋಬಹುದು. ನಾನು ಈಗ ಮಲ್ಟಿಮೀಟರ್ ಇಂದ ಚೆಕ್ ಮಾಡ್ತಾ ಇದ್ದೀನಿ. ಕಂಟಿನ್ಯೂಟಿ ಇಲ್ಲಿ ಮಲ್ಟಿಮೀಟರ್ ಹಾಕೊಂಡು ಕಂಟಿನ್ಯೂಟಿ ಬಟನ್ ಹಾಕೊಂಡು ನೋಡಿ, ಈ ತರ ಸೌಂಡ್ ಬರುತ್ತೆ. ವೀಪ್ ಸೌಂಡ್ ಬಂದಾಗ ಈ ತರ ಸೌಂಡ್ ಬರ್ಬೇಕು, ಅವಾಗ ಕಂಟಿನ್ಯೂಟಿ ಇದೆ ಅಂತ. ಓಕೆ, ಮಲ್ಟಿಮೀಟರ್ ಇಂದ ಈ ತರ ಸೌಂಡ್ ಬಂದ್ರೆ ಈ ತರ ಬೀಪ್ ಸೌಂಡ್ ಕಂಟಿನ್ಯೂಟಿ ಇದೆ ಅಂತ. ಇವಾಗ ನೋಡಿ, ಪ್ಲಗ್ ಟಾಪ್ ಇಂದ ಚೆಕ್ ಮಾಡ್ಕೋಬೇಕು. ಪ್ಲಸ್ ಮೈನಸ್ ಕಂಟಿನ್ಯೂಟಿ ಬರ್ತಾ ಇಲ್ಲ ಅಂದ್ರೆ ನೋಡಿ, ಗ್ರೌಂಡಿಂಗು ಬರ್ತಾ ಇಲ್ಲ, ಫೇಸು ಒಂದು ಟರ್ನಲ್ ಬರ್ತಿಲ್ಲ, ಇನ್ನೊಂದು ಟರ್ನಲ್ಲು ಬರ್ತಾ ಇಲ್ಲ. ಈಗ ಫೇಸು ನ್ಯೂಟ್ರಲ್ ಎರಡು ಆಗ್ತೀವಲ್ಲ, ಪ್ಲಗ್ ಟಾಪ್ ಎರಡು ಬರ್ತಾ ಇಲ್ಲ. ಇದು ಇಂಟರ್ನಲ್ ಫಾಲ್ಟ್ ಆಗಿದೆ, ಅದಕ್ಕೋಸ್ಕರ ಕಂಟಿನ್ಯೂಟಿ ಬರ್ತಾ ಇಲ್ಲ. ಓಕೆ, ನೆಕ್ಸ್ಟ್ ಇವಾಗ ಇದು ಬಿಚ್ಚಿಬಿಟ್ಟು ಇಂಟರ್ನಲ್ ಏನು ಫಾಲ್ಟ್ ಆಗಿದೆ ಅಂತ ಚೆಕ್ ಮಾಡೋಣ. ಈಗ ಹಿಂಗಿರುತ್ತಲ್ವಾ, ಹಿಂಗೆ ಐರನ್ ಬಾಕ್ಸ್ ಹಿಂಗಿರುತ್ತೆ. ಇದಕ್ಕೆ ಸ್ಕ್ರೂ ಎಲ್ಲಿ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡ್ಕೋಬೇಕು. ಡಿಫ್ರೆಂಟ್ ಐರನ್ ಬಾಕ್ಸ್ಗಳು ಬರ್ತವೆ. ಡಿಫ್ರೆಂಟ್ ಏರಿಯಾದಲ್ಲಿ ಅದು ಸ್ಕ್ರೂ ಅಡ್ಜಸ್ಟ್ಮೆಂಟ್ ಇರುತ್ತೆ. ಓಕೆ, ಇದು ತೆಗೆದುಬಿಟ್ಟು ಫಸ್ಟು ನಾವಿದೆ ಇದು ಸೆಲೆಕ್ಟರ್ ಸ್ವಿಚ್, ಇದನ್ನ ನಿಧಾನಕ್ಕೆ ಮೇಲೆ ಹಿಂಗೆ ತೆಗಿಬೇಕು. ತೆಗೆದುಬಿಟ್ಟು ಫಸ್ಟ್ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಸ್ಕ್ರೂಸು. ಇದನ್ನ ಬಿಚ್ಚಬೇಕು, ನಾವು ಒಂದೊಂದಾಗಿ ಬಿಚ್ಚೋಣ. ಓಕೆ, ಹಿಂಗೆ ತೆಗೆದುಬಿಟ್ಟು ನೋಡಿ, ಇನ್ನೊಂದು ಸ್ಕ್ರೂ ಇದೆ ಟಾಪ್ ಸೈಡಲ್ಲಿ. ಹ್ಯಾಂಡ್ಲ್ ಹತ್ರ ನಿಧಾನಕ್ಕೆ ನಾವು ತೆಗಿಬೇಕು. ಇಲ್ಲಿ ಈ ಥರ ಇಲ್ಲೊಂದು ಸ್ಕ್ರೂ ಇದೆ, ಈ ಸ್ಕ್ರೂನ ತೆಗಿತಾ ಇದ್ದೀನಿ. ಓಕೆ, ಈಗ ನಿಧಾನಕ್ಕೆ ತೆಗಿಬೇಕು. ಈಗ ಮತ್ತೊಂದು ಹಿಂದ್ಗಡೆ ಇಲ್ಲೊಂದಿರುತ್ತೆ, ಈ ಥರ ನಿಧಾನಕ್ಕೆ ತೆಗೆದುಬಿಡ್ಬೇಕು. ಓಕೆ, ಮತ್ತು ಇನ್ಸುಲೇಷನ್ನು ಸ್ವಲ್ಪ ಇದು ಹಾಕಿದ್ದಾರೆ, ಸ್ವಲ್ಪ ಇನ್ಸುಲೇಷನ್ ಸರಿಸ್ಬಿಟ್ಟು ಈ ಥರ ನಿಧಾನಕ್ಕೆ ನಾವು ತೆಗಿಬೇಕು. ಒಂದೊಂದೇ ಸ್ಪಾಟ್ಸ್ ತೆಗೆದುಬಿಟ್ಟು ಓಕೆ, ನೋಡಿ ಫ್ರೆಂಡ್ಸ್, ಹಿಂಗಿರುತ್ತೆ. ಇಲ್ಲಿ ಕಂಟಿನ್ಯೂಟಿ ಹಾಕ್ಕೊಂಡು ಏನು ಪ್ರಾಬ್ಲಮ್ ಅಂತ ಚೆಕ್ ಮಾಡಬೇಕು. ಕಂಟಿನ್ಯೂಟಿಗೆ ಹಾಕ್ಕೊಳ್ಳಿ, ಸೆಲೆಕ್ಟ್ ಮಾಡ್ಕೊಳ್ಳಿ. ನೋಡಿ, ಇದು ಕಾಯಿಲಿಂದ ಬಂದಿರೋದು ಮೈನಸ್ಸು, ಇದು ಪ್ಲಸ್ಸು. ಕಂಟಿನ್ಯೂಟಿ ಬರ್ತಾ ಇಲ್ಲ, ಯಾವುದೇ ಒಂದು 3 ಕಂಟಿನ್ಯೂಟಿ ಬರ್ತಾ ಇಲ್ಲ. ಇಂಟರ್ನಲ್ ಒಳಗಡೆ ಫಾಲ್ಟ್ ಆಗಿದೆ. ಅದಕ್ಕೋಸ್ಕರ ಇಲ್ಲಿ ಸ್ಕ್ರೂಸ್ ಇದ್ದಾವೆ, ಸ್ಕ್ರೂಸ್ ಎಲ್ಲ ತೆಗಿಯೋಣ. ಸ್ಕ್ರೂಸ್ ಲೂಸ್ ಮಾಡ್ಕೊಂಡ್ಬಿಟ್ಟು ಸ್ಕ್ರೂಸ್ ಎಲ್ಲ ತೆಗೆದುಬಿಡೋಣ. ಈ ಥರ ಸ್ಕ್ರೂಸ್ ಎಲ್ಲ ನಿಧಾನಕ್ಕೆ ತೆಗೆದುಬಿಡ್ಬೇಕು. ಮತ್ತು ಇನ್ನು ಟರ್ನಲ್ ಸ್ಕ್ರೂಸ್ ಇದೆ, ಇದನ್ನು ಒಂದೊಂದಾಗಿ ಬಿಚ್ಕೋಬೇಕು. ಗೊತ್ತಿಲ್ಲ ಅಂದ್ರೆ ಒಂದು ಫೋಟೋ ಹೊಡ್ಕೊಳ್ಳಿ. ಫಸ್ಟು ನಿಮ್ಗೆ ಗೊತ್ತಿಲ್ಲ ಅಂದರೆ ಒಂದು ಫೋಟೋ ಹೊಡ್ಕೊಳ್ಳಿ, ಅದು ಯಾವ್ಯಾವ ವೈರ್ ಏನೇನು ಕನೆಕ್ಟ್ ಆಗಿದೆ ಅಂತ. ತೆಗಿಬೇಕು. ನೋಡಿ, ಇದು ಅರ್ಥಿಂಗ್ ವೈರು, ಇದು ನ್ಯೂಟ್ರಲ್ ಬಂದ್ಬಿಟ್ಟು 2 ವೈರ್ ಕನೆಕ್ಟ್ ಆಗಿದೆ ಒಂದಕ್ಕೆ. ಇದು ಬಂದ್ಬಿಟ್ಟು ಇಲ್ಲಿ ನಾವು ಇಂಡಿಕೇಶನ್ ಆಗುತ್ತಲ್ಲ, ಲೈಟಿಂಗ್ ನಾವು ಆನ್ ಮಾಡಿದಾಗ ಲೈಟಿಂಗ್ ಪರ್ಪಸ್ಗೋಸ್ಕರ ಇಲ್ಲಿ ಒಂದು ಪಾಸಿಟಿವ್, ಒಂದು ಕಾಯಿಲ್ಗೆ ಹೋಗಿರೋದು, ಒಂದು ಮೈನ್ ಇನ್ಕಮರ್, 3 ವೈರ್ ಕನೆಕ್ಟ್ ಆಗಿದೆ. ಇದು ಬಂದ್ಬಿಟ್ಟು ನ್ಯೂಟ್ರಲ್ ವೈರು ಬಂದ್ಬಿಟ್ಟು ಈ ಕಡೆ ಈ 3 ವೈರು ಇಲ್ಲಿ ಕನೆಕ್ಟ್ ಆಗಿದೆ. ಸರಿನಾ? ಓಕೆ, ನಾನು ಇದು ತೆಗಿತಾ ಇದ್ದೀನಿ. ನಾನು ಒಂದು ಚೆಕ್ ಮಾಡಬೇಕು, ಅದಕ್ಕೋಸ್ಕರ ಇದನ್ನು ಈ ವೈರನ್ನ
ತೆಗಿತಾ ಇದ್ದೀನಿ, ಸ್ಕ್ರೂ ಎಲ್ಲ ಬಿಚ್ತಾ ಇದ್ದೀನಿ. ಈ ಥರ ಬಿಚ್ಚಬೇಕು. ಇದನ್ನು ಸೈಡ್ಗೆ ಹಾಕೊಳ್ಳಿ. ಸೈಡ್ಗೆ ಹಾಕ್ಬಿಟ್ಟು ಈಗ ನಿಧಾನಕ್ಕೆ ಈ ಥರ ನೋಡಿ ಇನ್ನೊಂದು ತಗೊಂಡು ಈ ಥರ ಇರುತ್ತೆ. ಈಗ ಮತ್ತೆ ಮಲ್ಟಿಮೀಟರ್ ಸಹಾಯದಿಂದ ಕಂಟಿನ್ಯೂಟಿಗೆ ಹಾಕ್ಕೊಂಡು ಈ ಥರ ಸೌಂಡ್ ಬರುತ್ತೆ. ಇವಾಗ ಇದು ಬಂದ್ಬಿಟ್ಟು ಕಾಯಿಲು ಇಂಡಿವಿಜುವಲ್ ಚೆಕ್ ಮಾಡೋಣ. ನೋಡಿ ಕಾಯಿಲು ಕಂಟಿನ್ಯೂಟಿ ಬರ್ತಾ ಇಲ್ಲ, ಕಂಟಿನ್ಯೂಟಿ ಕಾಯಿಲು ಬರ್ತಾ ಇಲ್ಲ. ಇದು ಏನಾದ್ರು ಫಾಲ್ಟ್ ಇದೆ ನೋಡೋಣ. ಈಗ ನೋಡಿ ನಾವೀಗ ಸೆಲೆಕ್ಟರ್ ಸ್ವಿಚ್ಚು ಇದು ನೋಡಿ ಇದೇನು ಕಂಟಿನ್ಯೂಟಿ ಬರ್ತಾ ಇದೆ. ಓಕೆ, ಈ ಡಿವೈಸ್ದು ನಾವು ಸೆಲೆಕ್ಟ್ ಮಾಡ್ಕೊಂತೀವಲ್ಲ, ಇದ್ರದ್ದೇನು ಪ್ರಾಬ್ಲಮ್ ಇಲ್ಲ. ಇದು ಬಂದ್ಬಿಟ್ಟು ಕಾಯಿಲ್ ಬರ್ನ್ ಆಗಿದೆ, ಕಂಟಿನ್ಯೂಟಿ ಬರ್ತಾ ಇಲ್ಲ ಒಳಗಡೆ, ಇದು ಕಂಟಿನ್ಯೂಟಿ ಬರ್ತಾ ಇಲ್ಲ. ಇದನ್ನು ನಾವು ಚೇಂಜ್ ಮಾಡಿದ್ರೆ ಇದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಐರನ್ ಬಾಕ್ಸ್.